ಅತ್ತೆ, ಅತ್ತೆ, ಇಲ್ಲ ಅಂತ ಅನ್ಸುತ್ತೆ. ಮೊದಲಿಂದ ಇಟ್ಬಿಟ್ಟು ಹೋಗ್ಬಿಡ್ಬೇಕು. ಎಲ್ಲಿಡ್ಲಿ? ಆರ್ತಿ, ಏನಾದರೂ ಬೇಕಿತ್ತಾ? ಅದು ತಲೆನೋವು ಮಾತ್ರೆ ಬೇಕಿತ್ತು. ಓ, ಅದಲ್ಲಿಲ್ಲ, ಕೊಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಸರ್ ಬನ್ನಿ ಸರ್, ಬೇಗ ಬೇಗ ಬರ್ಕೊಡಿ. ನೀನೇ ಬರ್ಕೋ. ಯಾಕೆ ಸರ್, ನೀವೇ ಬರ್ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಅಲ್ಲಪ್ಪ, ನೀನು ಸಾಲ ಕೊಟ್ಟವಂತರ ಎದೆ ಮೇಲೆ ನಿಂತ್ಕೊಂಡ್ಬಿಟ್ರೆ ಹೇಗೆ ಬರೆಯೋಕ್ಕಾಗತ್ತೆ ಹೇಳು? ಅಲ್ಲ, ನೀನು ಊಟ ಮಾಡ್ತಿರ್ಬೇಕಾದ್ರೆ ಯಾರಾದರೂ ಎದುರು ಕೂತ್ಕೊಂಡು ಇನ್ನನ್ನೇ ನೋಡ್ತಾ ಇದ್ರೆ ನೆಮ್ಮದಿ ಊಟ ಮಾಡೋಕ್ಕಾಗತ್ತಾ? ಇದು ಹಾಗೆ. ಈ ಪ್ರೇಮ ಪತ್ರ ಬರಿಬೇಕಾದ್ರೆ ಒಳ್ಳೊಳ್ಳೆ ಪದಗಳು ಉಪಯೋಗಿಸ್ಬೇಕು, ಈ ಪ್ರೀತಿಯ ಭಾಷೆ ಉಪಯೋಗಿಸ್ಬೇಕು, ಯೋಚನೆ ಮಾಡಬೇಕಲ್ವಾ? ಪ್ರೀತಿ ಕರಿಬೇಕು ಪತ್ರದಲ್ಲಿ, ಅರ್ಥ ಆಯ್ತಾ? ಒಂದು ಕೆಲಸ ಮಾಡು, ನೀನು ಹೊರಗಿರು, ನಾನು ಬರೆದ ಮೇಲೆ ನೀನು ಕರಿತೀನಿ. ಸರಿ ಸರ್. ಬಾಗಿಲು ಹಾಕೊಂಡು ಬಾಗಿಲು. ಆಯ್ತು ಸರ್. ಏನು ಮಾಡೋದು? ವೇದಾಂತ್ ಮನೆ ಅಡ್ರೆಸ್ ನನಗೆ ಗೊತ್ತಿಲ್ವಲ್ಲ. ಫೇಮಸ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠ ಅಂತ ಬರೀತೀನಿ. ಇದನ್ನು ನೋಡಿದವರು ಅರ್ಥ ಮಾಡಿಕೊಂಡು ಅವನನ್ನು ಹುಡುಕಿ ಅವ್ರ ಮನೆಗೆ ತಲುಪಿಸ್ತಾರೆ. ಲೆಟ್ರ್ ಏನೋ ಬರ್ದಿದ್ದು ಹ್ಯಾಕ್, ಆದರೆ ಇದನ್ನು ವೇದಾಂತ್ಗೆ ಹ್ಯಾಕ್ ತಲುಪಿಸೋದು? ಇಲ್ಲಿರೋರ್ನ ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ಈ ಲೆಟರ್ನ ವೇದಾಂತ್ಗೆ ತಲುಪಿಸ್ಲೇಬೇಕಲ್ಲ. ಇದನ್ನ ರಸ್ತೆ ಮೇಲೆ ಎಸೆಯೋಣ, ಯಾರಾದರೂ ನೋಡಿ ಇದನ್ನು ವೇದಾಂತಕ್ಕೆ ತಲುಪಿಸ್ಬೋದು. ಅಕ್ಕ ಅವಕ್ಕೆ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ವಲ್ಲ?
ಸುಹಾಸಿನಿ ಅತ್ತೆ ಹತ್ರ ಸಿಕ್ಕಾಕೊಂಬಿಟ್ಲ ಹೇಗೆ? ಹಂಗೆ ಮಾತ್ರ ಆಗಿರ್ಬಾರ್ದಪ್ಪ. ಆದ್ರೂ ಇವಳೆಲ್ಲ ಅಕ್ಕ ಹೋದ ಕೆಲಸ ಏನಾಯ್ತೆ? ಏನಾಯ್ತು? ಬಾಯ್ ಬಿಟ್ಟಿರೋದ್ರು ಮಾತಾಡಿ. ಏನೇ ಮಾಡಿದೆ? ಅಕ್ಕ ಸುಹಾಸಿನಿ ಅತ್ತೆ ಒಂದ್ಸಲ ಸತ್ತು ಬದುಕ್ ಬಂದ ಹಾಗಿತ್ತು ಕಣೆ. ಯಾಕೆ? ಏನಾಯ್ತು? ನಾನು ಇನ್ನೇನು ಆ ಡಿವೈಸ್ನ ಇಡಬೇಕು ಅಂತ ಹೋದ್ನಾ, ಇನ್ನೇನು ಇಡಬೇಕು ಅಷ್ಟೊತ್ತಿಗೆ ಸುಹಾಸಿನಿ ಅತ್ತೆ ರೂಮ್ ಒಳಗಡೆ ಬಂದ್ಬಿಟ್ರು. ಅಯ್ಯೋ, ಗೊತ್ತಾಗೋಯ್ತು ಅವ್ರಿಗೆ? ಇಲ್ಲ ಕಣೆ, ಅದನ್ನು ಬಚ್ಚಿಟ್ಕೊಂಡ್ಬಿಟ್ಟೆ. ಆಮೇಲೆ ತಲೆನೋವು ಅಂತ ಹೇಳಿದೆ, ಅವ್ರು ಮಾತ್ರೆ ತರಕ್ಕೆ ಹೋದ್ರು. ಆ ಟೈಮಲ್ಲಿ ಇಟ್ಟೆ. ಸೂಪರ್ ಅಕ್ಕ. ನಾವಿವಾಗ ಸುಹಾಸಿನಿ ಅತ್ತೆ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾರೆ ಅಂತ ಕೇಳಿಸ್ಕೋಬೋದು. ಈಗಲೇ ಆ್ಯಪ್ನ ಆನ್ ಮಾಡ್ತೀನಿ, ಬಾ. ಸುಹಾಸಿನಿ ಅತ್ತೆ ಯಾರಿಗೋ ಕಾಲ್ ಮಾಡ್ತಿದ್ದಾರೆ ಅಂತ ನೋಟಿಫಿಕೇಶನ್ ಬಂದಿದೆ, ಚೆಕ್ ಮಾಡು. ಅಕ್ಕ, ನಾನೀಗ ಇದನ್ನು ಆನ್ ಮಾಡಿದ್ರೆ ಅತ್ತೆ ಅಲ್ಲಿ ಯಾರ ಜೊತೆ ಮಾತಾಡ್ತಾರೋ ನಮಗೆ ಗೊತ್ತಾಗುತ್ತೆ. ಮಾಡ್ಲಾ? ಹಲೋ ಸುಲೋಚನಾ, ಹೇಗಿದ್ಯಾ? ನಾನಾ ಏನೋ ಇದ್ದೀನಿ ಕಣೆ. ನನಗಂತೂ ನೆಮ್ಮದಿನೇ ಇಲ್ದ ಹಾಗಾಗಿದೆ. ಅದೇ ನಮ್ಮ ವೇದಾಂತ ತಂದೆನ ಒಬ್ಬ ರೌಡಿ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ. ಅವ್ರ ತಂದೆನ ಹುಡುಕೊಂಡು ವೇದಾಂತ ಊರೂರು ಅಲಿತಾ ಇದ್ದಾನೆ. ವೇದಾಂತ ನೋಡಿ ತುಂಬ ದಿನಗಳಾಗೋಯ್ತು ಕಣೆ. ಹೇಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ತುಂಬ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ನಮ್ಮ ಭಾವ ಸಿಕ್ಕು ವಾಪಸ್ ಮನೆಗೆ ಬಂದರೆ ಅಷ್ಟೇ ಸಾಕು ಕಣೆ. ನನಗಂತೂ ನಮ್ಮ ಮನೆಯವರು, ನನ್ನ ಮಕ್ಕಳು ಕಣ್ಣೀರು ಹಾಕೋದು ನೋಡಿ ನೋಡಿ ಸಾಕಾಗೋಗಿದೆ ಕಣೆ. ನಮ್ಮ ಭಾವ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ನಮ್ಮ ಅಕ್ಕನೂ ಬದುಕಿದ್ದಾರೆ ಅಂತ ಹೇಳ್ತಾರೆ. ಏನೋ ಅವ್ರ ಬಗ್ಗೆನೂ ಸುಳಿವು ಸಿಗ್ತಾ ಇಲ್ಲ. ಹೋಗ್ಲಿ ಬಿಡು, ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡು ನಿನಗೂ ಬೇಜಾರು ಮಾಡಿದೆ ಅನ್ಸುತ್ತೆ. ಮತ್ತೆ ಯಾವಾಗಾದರೂ ಕಾಲ್ ಮಾಡ್ತೀನಿ. ಬಾಯ್. ರೋಡ್ ಅಷ್ಟು ದೂರ ಇದೆ, ಇದನ್ನ ಎಸ್ತರೆ ಅಲ್ಲಿವರೆಗೂ ಹೋಗಲ್ವಲ್ಲ, ಏನು ಮಾಡೋದೀಗ? ಜೋರಾಗಿ ಕೂಗಿ ಯಾರಿಗಾರು ಹೇಳೋಣ ಅಂದರೆ ಮನೆ ತುಂಬ ರೌಡಿಗಳಿದ್ದಾರೆ, ಯಾರಾದರೂ ಕೇಳಿಸ್ಕೊಂಡ್ಬಿಡ್ತಾರೆ. ಯಾರಾದರೂ ಬಂದು ಅದನ್ನ ಎತ್ಕೊಳ್ಳಪ್ಪ ದೇವ್ರೇ.
ಏನೇ ಇದು ಪಾಪ ಕಣೆ ಅತ್ತೆ, ಸುಮ್ಮನೆ ಅವ್ರ ಮೇಲೆ ಡೌಟ್ ಪಟ್ವಿ. ಅಕ್ಕ, ಸುಹಾಸಿನಿ ಅತ್ತೆನ ಅಷ್ಟೊಂದು ಈಸಿಯಾಗಿ ತೊಗೊಳೋದು ಬೇಡ. ಇದರಲ್ಲಿ ಬೇರೆ ಏನೋ ಇದೆ ಅನಿಸ್ತಿದೆ. ಅಮೂಲ್ಯ, ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹೋಗಿ ಹೋಗಿ ಡಿವೈಸ್ ಇಡೋದಕ್ಕೆ 6 ತಿಂಗಳು ಕಳ್ಸಿದ್ಯಲ್ಲ ಹೀಗೆ, ಅವಳಿಗೆ ಒಂದು ಡಿವೈಸ್ ಬಚ್ಚಿಡೋದಕ್ಕೂ ಬರಲ್ಲ. ಅಮೂಲ್ಯ, ನೀನು ಸೇರಾದ್ರೆ ನಾನು ಸವಾ ಸೇರ್. ನೀನು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲೆ ಕೆಳಗಡೆ ತೂರ್ತೀನಿ. ನೀನು ಸೊಸೆ ಆದ್ರೆ ನಾನು ಅತ್ತೆ ಕಣೆ. ಅಕ್ಕ, ನನಗೇನೋ ಸುಹಾಸಿನಿ ಅತ್ತೆಗೆ ನಾವು ಡಿವೈಸ್ ಇಟ್ಟಿರೋ ವಿಷಯ ಗೊತ್ತಾಗಿದೆ ಅನಿಸುತ್ತೆ. ಅದಕ್ಕೆ ನಮಗೆ ಯಾಮರ್ಸ್ಬೇಕು ಅಂತ ಈ ಥರ ಆಟ ಆಡ್ತಿದ್ದಾರೆ. ಹೌದಾ? ಹಾಗಿದ್ರೆ ಮುಂದೆ ಸುಹಾಸಿನಿ ಅತ್ತೆ ಈಗ ತಾನು ಗೆದ್ದೆ ಅನ್ನೋ ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ. ಅವರದೇ ಅಹಂಕಾರದಲ್ಲಿ ಮೆರಿತಾ ಇರಲಿ. ಮನುಷ್ಯ ಸೋಲೋದು ಅಹಂಕಾರದಿಂದಲೇ. ದುರ್ಯೋಧನ, ರಾವಣ ಸೋತಿದ್ದು ಹಾಗೆ. ಮನುಷ್ಯ ಅಹಂಕಾರದಲ್ಲಿರುವಾಗ ಕೇರ್ಲೆಸ್ ಆಗಿ ತಪ್ಪು ಮಾಡ್ತಾನಂತ. ಸುಹಾಸಿನಿ ಅತ್ತೆನೂ ತಪ್ಪು ಮಾಡೇ ಮಾಡ್ತಾರೆ. ಆಗ ನನ್ನ ಕೈಗೆ ಸಿಗಲಿ, ಅವಾಗಿದೆ ಮಾರಿ ಹಬ್ಬ. ಕುಮಾರು, ಬರೀ ಏನಾದರೂ ನಿಮ್ಮ ಮನೇಲಿ ಇದ್ದಾಳ? ಇಲ್ಲ ಮಂಜಣ್ಣ, ನಿಮ್ಮ ಮನೆಯವ್ರು ಕೀ ಕೊಟ್ಟೋಗಿದ್ದಾರೆ ನೋಡಿ. ನೀನ ಹೊತ್ತಲ್ಲ ಹೊರಗಡೆ ಹೋಗುವಂಥ ತುರ್ತೇನಿತ್ತು, ಆಗಲೂ ಹೇಳ್ಬಿಟ್ಟು ಹೋಗೋಳು. ನಿಮ್ಮ ಫೋನ್ ಆದರೂ ಮಾಡ್ಬೋದಾಗಿತ್ತಲ್ಲ. ನಿಮ್ಮ ಫೋನ್ ನೆಟ್ವರ್ಕ್ ಸಿಗ್ತಿಲ್ವಂತಲ್ಲ? ಹೌದಾ? ಹಾಂ, ಒಂದು ಚೀಟಿ ಕೊಟ್ಟಿದ್ದಾರೆ ನೋಡಿ. ಬರ್ತೀನಿ ಮಂಜಣ್ಣ. ರೀ, ನಾನು ಸೂರ್ಯನಾರಾಯಣ ಅವರನ್ನು ಹುಡ್ಕೋದಕ್ಕೆ ಹೊರಟಿದ್ದೀನಿ. ಅಗ್ನಿ ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದು ಅಂತ ಹೇಳಿದ್ರಿ. ಅದಕ್ಕೆ ನಾನು ಅಗ್ನಿ ಮನೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಯಾಕೆ ಇಂಥ ಕೆಲಸ ಮಾಡೋದಕ್ಕೆ ಹೋದ್ಲು? ಅವಳಿಗೆ ಅಗ್ನಿ ಮನೆ ಗೊತ್ತಾ? ಅಗ್ನಿ ಎಂತ ಕ್ರೂರಿ ಅಂತ ಗೊತ್ತಿದ್ದು ಇಂಥ ಕೆಲಸ ಕೈ ಹಾಕಿದಾಳಲ್ಲ ಅವಳು. ಮತ್ತು ಅವಳು ಎಲ್ಲಿದ್ದಾಳೆ ಅಂತ ಹುಡುಕು ಕೆಲಸ ಮಾಡೋದ್ರಿಂದ ತಡಿಬೇಕು. ಇವ್ರೆ ರಿಂಗ್ ಮಾತ್ರ ತಗೊಂಡು ಚೀಟಿ ಬಿಸಾಕದೇ ಇರಲಪ್ಪ. ಉಂಗ್ರ ಯಾರು ಕಾಣಿಸ್ತಾ ಇಲ್ವಲ್ಲ? ಯಾರ್ದಿರ್ಬೋದು? ಯಾರ್ದಾದ್ರೇನೋ. ಅಲ್ಲ, ಪೇಪರ್ ಉಂಗ್ರ ಸುತ್ತ ಯಾರು ಬಿಸಾಕ್ತಾರೆ? ನನ್ನ ಮಗ ವೇದಾಂತಕ್ಕೆ ತಲುಪಿಸ್ಬಿಡಪ್ಪ, ನಿನಗೆ ಪುಣ್ಯ ಬರುತ್ತೆ.
ನನ್ನ ಜೀವನದಲ್ಲಿ ಚಿರಋಣಿಯಾಗಿರ್ತೀನಪ್ಪ ನಿನಗೆ. ನನ್ನ ಹೆಸರು ಸೂರ್ಯನಾರಾಯಣ. ಅಗ್ನಿ ಅನ್ನೋನು ನನ್ನನ್ನು ಕತ್ತಗುಪ್ಪೆಯ ನಂಬರ್ 56 6x7 ಮೇನ್ ಮನೆಯಲ್ಲಿ ಕಿಡ್ನಾಪಾ ಯಾರು ಕಾಣಿಸ್ತಾ ಇಲ್ವಲ್ಲ? ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ. ಈ ಚೀಟಿಯನ್ನು ದಯವಿಟ್ಟು ಯಾರಾದರೂ ವೇದಾಂತ್ ಅವ್ರಿಗೆ ತಲುಪಿಸಿ. ಯಾವ ವೇದಾಂತ್ ಇರ್ಬೋದು? ಓಹ್, ಫೇಮಸ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ಅವ್ರ ಮನೆ ಅಡ್ರೆಸ್ ಇರಬೇಕು. ಗೂಗಲ್ ಮ್ಯಾಪ್ ಸರ್ಚ್ ಮಾಡಿದ್ರೆ ವೇದಾಂತ್ ಅವ್ರ ಮನೆ ಅಡ್ರೆಸ್ ಸಿಗುತ್ತೆ. ಥ್ಯಾಂಕ್ಸಪ್ಪ ದೇವ್ರೆ. ಹೊರೆ ಎಲ್ಲೂ ಹೋಗ್ತಾ ಇದೆಯಾ? ನಡಿ ನನ್ನ ಜೊತೆ. ಇಲ್ಲ, ಅದು ಇದು ಬಸ್ ಸ್ಟ್ಯಾಂಡು, ಇಲ್ಲೇನು ಮಾತಾಡೋದು ಬೇಡ. ನಡಿ ನನ್ನ ಜೊತೆ. ಸರಿ. ಧ್ರುವ, ಬಾಯ್ಲಿ ಕೂತ್ಕೊಳ್ಳಿ. ಏನಾಗಿದೆ ಧ್ರುವ ನಿಂಗೆ? ಯಾಕೆ ಹೀಗೆ ಮಾಡ್ತಿದ್ಯೋ? ಧ್ರುವ, ನೀನು ಈಗಷ್ಟೇ ಚೇತರಿಸ್ಕೊಂಡಿದ್ಯಾ, ಯಾಕೆ ಇಷ್ಟೊಂದು ಆಕ್ರೋಶ ನಿನಗೆ? ತಾಳ್ಮೆ ಇರಲಿ ಧ್ರುವ, ಈಗಷ್ಟೇ ಚೇತರಿಸ್ಕೊಂಡಿದ್ಯಾ. ನಿಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಬೇಡ ಕಣೋ. ನಿಂಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಅಮ್ಮ, ಏನಕ್ಕೆ ಹೇಳ್ತಾ ಇದ್ದೀರಾ? ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನನಗೇನು ಆಗಿಲ್ಲ. ಧ್ರುವ, ಮಗುಗೆ ಚಿಕ್ಕ ಗಾಯ ಆದರೂ ತಾಯಿ ಹೃದಯ ತುಂಬ ನೊಂದ್ಕೊಳ್ಳುತ್ತೆ ಕಣೋ. ಯಾಕೆ ಹೀಗೆ ಮಾಡ್ತಿದ್ಯೋ? ಏನು ಸಿಗುತ್ತೆ ನಿಂಗೆ ಹೀಗೆ ಮಾಡಿದ್ರೆ? ಅಲ್ವೋ, ಸುಹಾಸಿನಿ ಫೋಟೋ ಹೊಡೆಯೋದ್ರಿಂದ ನಿಂಗೇನು ಸಿಗುತ್ತೆ? ಏನು ಸಿಗ್ತಾ ಇದೆ? ಅಮ್ಮ, ನನಗೇನು ಸಿಗಲ್ಲ ಅಂತ ಗೊತ್ತು. ಆದರೆ ನಾನು ಆ ಥರ ಮಾಡೋದ್ರಿಂದ ಫ್ರಸ್ಟ್ರೇಷನ್ ಕಡಿಮೆ ಆಗುತ್ತಮ್ಮ. ವಾ, ನೀನು ಹೀಗೆ ಮಾಡೋದ್ರಿಂದ ನೋವಾಗೋದು ನಿನಗೆ. ಸುಹಾಸಿನಿಗೆ ಏನು ಆಗಲ್ಲ ಕಣೋ, ಏನು ವ್ಯತ್ಯಾಸ ಬೀಳಲ್ಲ. ಅದೇ ನನಗೂ ಆಗ್ತಿರೋ ಬೇಜಾರಮ್ಮ. ಮನೇಲಾಗ್ರೆ ಎಲ್ಲ ಕೆಟ್ಟದಕ್ಕೂ ಅವಳೇ ಕಾರಣ. ಅಣ್ಣನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು, ಈಗ ಅಪ್ಪನ್ನು ಕಿಡ್ನಾಪ್ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟಿರೋದು ಅವಳೇ ಅಮ್ಮ. ನನ್ನ ಅಪ್ಪನ ಮುಂದೆನೇ ಇದೆಲ್ಲ ನಡೀತಾ ಇದ್ರು, ಹೇಗಮ್ಮ ಸುಮ್ಮನೆ ಇರೋದು? ಅದಕ್ಕೆ ಕೋಪ, ಸಂಕಟ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಧ್ರುವ, ಸಮಾಧಾನ ಅನ್ನೋದು ಹೊರಗೆಲ್ಲೂ ಸಿಗಲ್ಲ. ನಮ್ಮ ಒಳಗೆ ನಮ್ಮನ್ನು ನಾವೇ ಕಂಡ್ಕೋಬೇಕು. ನಿನ್ನ ಒಳಗೆ ಜ್ವಾಲಾಮುಖಿ ಇದೆ, ಅದನ್ನು ಮೊದಲು ತಣ್ಣಗೆ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ.